ಇಲ್ಲಿ ನೋಡಿ 22 ಕಿಲೋಮೀಟರ್ ಕಾರ್ನರ್ ಎಕ್ಸ್ಟ್ರೀಮಿಂದ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಅಂತರಲೇ ಇವತ್ತು ಮಲ್ಟಿ ಆರ್ಡರ್ ಕೊಟ್ಟಿರೋದು 2 ಬ್ರಾಹ್ಮಿಣ್ಸ್ ಸಟ್ಟೆ ಇಡ್ಲಿ, ಒಂದು ಅಲ್ಲಿ ಅರಟಿನಗರ ಪೋಸ್ಟ್ ಆಫೀಸ್ ಬಾಜುಕೊಂದು ಬ್ರಾಹ್ಮಿಣ್ಸ್ ಉಪಹಾರ. ನಿನ್ನೆ ಕಿಲೋಮೀಟ್ರ್ ಬಿಟ್ಟು 260 ಕಿಲೋಮೀಟ್ರ್ ಏನಾಗಿತ್ತು. ಇವತ್ತು 4944 ಕಿಲೋಮೀಟ್ರ್ ಆಗಿದೆ. ಇವಾಗ ಬೆಳಗ್ಗೆ ಸ್ಟಾರ್ಟಿಂಗು ಟೈಮಿಂಗ್ಸ್ ಬಂದುಬಿಟ್ಟು ಎಷ್ಟಪ್ಪ 7-15 ಗಂಟೆ ಆಗಿರೋದು. ಇವಾಗ 2 ಆರ್ಡ್ರ್ ಕೊಟ್ಟವು ನೋಡ್ಬೋದು. ಇದೊಂದು ಲೋಕಲ್ಲು, ಇಲ್ಲೊಂದು ಗಂಗಾನಗರ ಕೊಟ್ಟಿರೋದು. ಇವು ಇನ್ನೂ ಒಂದು ರೆಡಿ ಇಲ್ಲ, ಅದು ರೆಡಿ ಇದೆ. 2ನೇ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಫಸ್ಟ್ ಆರ್ಡ್ರ್ ಮಲ್ಟಿ ಆರ್ಡ್ರು. ಇವತ್ತು ನೋಡೋಣ, ಇವತ್ತು ಗಾಡಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಸರ್ಚ್ ಮಧ್ಯಾಹ್ನ ತುಂಬ ಕಮ್ಮಿ ಐತೆ. ಬೆಳಗ್ಗೆ 11 ಗಂಟೆವರೆಗೆ ಕೊಟ್ಟಿರೋದು 40% ಕಂಟಿನ್ಯೂ ಆಗಿ. ನೋಡೋಣ ಬರ್ರಿ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತಾ. ಇವತ್ತು ನಿನ್ನೆದು ಪೆಟ್ರೋಲ್ ಬಂದುಬಿಟ್ಟು 270 ರೂಪಾಯಿ ಆಗಿರೋದು. ಅಂದರೆ ಇವತ್ತು ನಿನ್ನೆ ಹಾಕಿರಲಿಲ್ಲ ನೈಟಲ್ಲಿ. ಇವಾಗ ಬೆಳಗ್ಗೆ ಹಾಕಿರೋದು 270 ರೂಪಾಯಿ ಪೆಟ್ರೋಲ್ ಹೋಗಿದೆ ಫುಲ್ ಟ್ಯಾಂಕ್. ಒಂದು ದಿವಸಕ್ಕೆ 500-600 ಕೊಡ್ತಾರಲ್ಲೇ ಮುಕ್ಕೊಂಡು ರಾಡಿ ತೆಗಿತಾರೆ ರಾಡಿನ. ಇವಾಗ 2ನೇ ಆರ್ಡರ್ ಡ್ರಾಪ್ ಮಾಡೋಕೆ ಬಂದಿದ್ದೀನಿ. 7:30 ಗಂಟೆ ಟೈಮ್ ಆಗಿರೋದು. 2 ಆರ್ಡರ್ ಸೇರಿಬಿಟ್ಟು 56 ರೂಪಾಯಿ ಕೊಟ್ಟಿರೋದು. ಒಂದೊಂದು ಆರ್ಡ್ರಿಗೆ 27-29 ರೂಪಾಯಿ ಕೊಟ್ಟವ್ರೆ. 2 ಆರ್ಡರ್ ಕಂಪ್ಲೀಟ್ ಆಗಿದೆ. ನೋಡೋಣ ಇವಾಗ 3ನೇ ಆರ್ಡರ್ ಎಲ್ಲಿ ಕೊಡ್ತಾನಂತ ನೋಡೋಣ. ಇಲ್ಲೇ ಝೋನಲ್ಲಿದ್ದೀನಿ, ಗಂಗಾನಗರ. ನೋಡೋಣ ಯಾವುದೋ ಬ್ರಾಹ್ಮಿಣ್ಸ್ ಸಟ್ಟೆ ಇಡ್ಲಿ ಹತ್ರ ಹೋಗೋಣ. ಇವಾಗ ಟೈಮ್ ಬಂದುಬಿಟ್ಟು ಇವಾಗ 8 ಗಂಟೆ ಆಗಿರೋದು. 50% ಸರ್ಜ್ ಇದೆ. ಇವಾಗಲೂ 4 ಆರ್ಡ್ರ್ ಆಗಿದೆ. 1 ಅಮೌಂಟ್ ಆಗಿರೋದು 46 ನಿಮಿಷ. ನೋಡೋಣ ಆರ್ಡ್ರ್ಗಳು ಕೊಡ್ತಾಯಿದ್ದಾನೆ ಇವಾಗ ಸದ್ಯಕ್ಕಂದ್ರೆ ಬ್ಯಾಕ್ ಟು ಬ್ಯಾಕ್ಸು. ನೋಡೋಣ ಆಲ್ಮೋಸ್ಟ್ ಒಂದು 47-50 ಅಂದರೆ 1 ಅವರ್ ಇಟ್ಕೊಳ್ಳಿ. 1 ಅವರಲ್ಲೇ ಒಂದು 4 ಆರ್ಡ್ರ್ ಹೊಡಿಸಿದ್ದಾನೆ. ಪರವಾಗಿಲ್ಲ, ಲೋಕಲ್ ಆರ್ಡ್ರ್ ಹೊಡಿಸ್ತಾ ಇದ್ದಾನೆ. ನೋಡೋಣ ಲೋಕಲ್ ಆರ್ಡ್ರ್ ಹೊಡಿಸಿದ್ರೆ ಟಾರ್ಗೆಟ್ ಕಂಪ್ಲೀಟ್ ಬೇಗ ಆಗುತ್ತೆ. ನೋಡೋಣ ಇವತ್ತು ಇದರಲ್ಲಿ ಜಾಯ್ನಿಂಗ್ ಯಾರಾದರೂ ಆಗಬೇಕು ಅಂದ್ಕೊಂಡಿದ್ರೆ ಹೊಸಬ್ರು ಬೇಗ ಜಾಯ್ನಿಂಗ್ ಆಗಿ ಆರ್ಡ್ರಸ್ ಇವಾಗ ಕೊಡ್ತಾ ಇದ್ದಾನೆ. ಬ್ಯಾಕ್ ಟು ಬ್ಯಾಕ್ಸ್ ಆಲ್ಮೋಸ್ಟು ಎಲ್ಲರೂ ಟಾರ್ಗೆಟ್ ಹೊಡಿತವ್ರೆ. ಬಂದುಬಿಟ್ಟು ನೀವು ಮಾಡ್ಕೊಳ್ಳಿ ಆರಾಮಾಗಿ. ಜಾಯ್ನಿಂಗ್ ಬೋನಸ್ಸು ಅವ್ರವ್ರ ಝೋನಲ್ಲಿ ಎಷ್ಟಿದೆ ನನಗೆ ಗೊತ್ತಿಲ್ಲ, ಚೆಕ್ ಮಾಡಬೇಕು. ಅದು ರೆಫರ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಬರ್ರಿ ಯಾರಾದರೂ ಹೊಸಬ್ರು ಬರೋರಿದ್ರೆ ನಿಮ್ಮ ರೂಮ್ ನೋಡ್ಕೊಳ್ಳಿ, ರೆಫರ್ ಎಷ್ಟು ಮಾಡಿಕೊಡ್ತೀನಿ ಅಷ್ಟೇ. ನೋಡೋಣ ಇವಾಗ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಇಲ್ಲಿ ನೋಡಿ 22 ಕಿಲೋಮೀಟ್ರ್ ಕಾರ್ನರ್ ಎಕ್ಸ್ಟ್ರೀಮಿಂದ ಎಷ್ಟವರು 52 ನಿಮಿಷ ತೋರಿಸ್ತಾ ಇರೋದು. ಅವರು ಕನ್ಫರ್ಮ್ ಮಾಡ್ತೀನಿ, ಕನ್ಫರ್ಮ್ ಮಾಡಿಬಿಟ್ಟು ಹೋಗೋಣ. ಇವಾಗ ನೋಡಿ ಇದಕ್ಕೆ ಲಾಂಗ್ 22 ಕಿಲೋಮೀಟ್ರ್ ಬಂದಿದ್ದಲ್ಲ, 14 ಆರ್ಡ್ರ್ ಆಗಿದೆ. ಈ ಆರ್ಡ್ರಿಗೆ ಎಷ್ಟು ಕೌಂಟ್ ಮಾಡ್ತಾನೆ ನೋಡೋಣ ಬರ್ರಿ. ಇವಾಗ ಡೆಲಿವರಿ ಕಂಪ್ಲೀಟ್ ಕೊಡ್ತಾಯಿದ್ದೀನಿ. ಮಾಧವರದಲ್ಲಿ 155 ರೂಪಾಯಿ ಕೊಟ್ಟವನೆ. 1 ಅಮೌಂಟು 111 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ. ನೋಡೋಣ ಅದು ಎಷ್ಟು ನಿಮಿಷದಲ್ಲಿ ಕೊಡ್ತಾನೆ. ಅದಕ್ಕೂ 5 ನಿಮಿಷ ವೇಟ್ ಮಾಡೋಕ್ಕೆ ಹೇಳ್ತಾಯಿದ್ದೀನಿ. ಬರೀ 3 ಆರ್ಡ್ರ್ ಕೌಂಟ್ ಮಾಡೋಣ ನೋಡಿ. ಅಲ್ಲಿ 9 ಆರ್ಡ್ರ್ ಇತ್ತು, 3 ಆರ್ಡ್ರ್ ಕೌಂಟ್ ಮಾಡೋಣ. 22 ಕಿಲೋಮೀಟ್ರ್ ಬಂದರೂ ಬರೀ 3 ಆರ್ಡ್ರ್ ಕೌಂಟು. 600 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ನೋಡೋಣ ಇವಾಗ ಟಿಫನ್ ಮಾಡ್ಕೊಂಡು ಹೋಗೋಣ. 20% ಸರ್ಜ್ ಇರೋದು. 12 ಗಂಟೆ ಆಯಿತು. ಕರೆಕ್ಟ್ 1 ಅವರಲ್ಲಿ ಆರ್ಡ್ರ್ ಕೊಟ್ಟಿದ್ದೀನಿ. ಇದನ್ನು ಇಲ್ಲಿ ತೋರಿಸ್ತೀನಿ. 57 ನಿಮಿಷದಲ್ಲಿ ಡ್ರಾಪ್ ಕೊಟ್ಟಿರೋದು ಇದು ಆರ್ಡ್ರು. 155 ರೂಪಾಯಿದು. ಇವಾಗ ಮತ್ತೆ ಇಲ್ಲಿಂದ ನಮ್ಮ ಝೋನಿಗೆ ಹೋಗ್ಬೇಕು ನೋಡಿ. ಝೋನ್ ಎಷ್ಟು ದೂರ ಐತಪ್ಪ ಅಂದರೆ, ಇದು ಮ್ಯಾಪ್ ಹಾಕ್ಬಿಡೋಣ ಎಷ್ಟು ದೂರ ಐತೆ. 15 ಕಿಲೋಮೀಟ್ರ್ ತೋರಿಸೈತೆ ನೋಡಿ. ಅಂಬೂರ್ 5 ಸ್ಟಾರ್ ಬಿರಿಯಾನಿ ನಮ್ಮ ಝೋನ್ ಇದು. ನಾನಿರೋದು ಇಲ್ಲಿ. ಇನ್ನೊಂದು ಸ್ವಲ್ಪ ಬಿಟ್ಟರೆ ಮಾರ್ತಳಿ ಬಂದುಬಿಡುತ್ತೆ. ಅದೇನು ಕಸ್ಟಮರ್ ಆರ್ಡ್ರ್ ಮಾಡಿದ್ರೆ ಗೊತ್ತಿಲ್ಲ. ಇವಾಗ ಡ್ರಾಪ್ ಕೊಟ್ಟಿದ್ದೀನಿ. 5 ನಿಮಿಷ ವೇಟ್ ಮಾಡಿದ್ರೆ 111 ರೂಪಾಯಿ ಬರುತ್ತೆ. ಇಲ್ಲೇ ಏನಾದ್ರು ತಿನ್ಕೊಂಡು ಸ್ವಲ್ಪ ಹೋಗ್ಬಿಡೋಣ. ಇನ್ನೂ ಟಿಫನ್ ಮಾಡಿಲ್ಲ, ಏನೂ ಮಾಡಿಲ್ಲ. 12 ಗಂಟೆ ಇದೀವಿ. ಡೈರೆಕ್ಟಾಗಿ ಊಟ ಮಾಡ್ಕೊಂಡು ನಮ್ಮ ಝೋನಿಗೆ ಹೋಗ್ತೀನಿ ಜಾಲಿಯಾಗಿ. ಇನ್ನೇನು ಬೇಕಾಗಿರೋದು ನನಗೆ ಒಂದು 6-7 ಆರ್ಡ್ರ್ ಬೇಕಾಗಿದೆ. ಫಸ್ಟ್ ಟಾರ್ಗೆಟ್ಗೆ ಆರಾಮಾಗಿ ಹೊಡಿತೀನಿ. ಹೋಗ್ಬಿಟ್ಟು ಸಿಗ್ತೀನಿ ಆರ್ಡ್ರ್ ಬಿದ್ದ ಮೇಲೆ ಮತ್ತೆ ಝೋನಿಗೆ ಹೋಗ್ಬಿಟ್ಟು. ಇವಾಗ ಟೈಮ್ ಬಂದುಬಿಟ್ಟು 1 ಗಂಟೆ ಆಗಿದೆ. ಕಲ್ಯಾಣಗಿರಿನಲ್ಲಿ ಆರ್ಡ್ರ್ ಕೊಟ್ಟಿರೋದು. ಯಾವುದು ಕಮ್ಮನಹಳ್ಳಿಯಿಂದ ಆರ್ಡ್ರ್ ಕೊಟ್ಟವನೇ. ಮಧುರಿ ಮೈಡ್ ಫೈಸಿಂದ ಡ್ರಾಪ್ ಬಂದುಬಿಟ್ಟು ಎಲ್ಲಪ್ಪ ಅಂದರೆ ಸುಲ್ತಾನ್ ಪಾಳ್ಯಕ್ಕೆ ಡ್ರಾಪ್ ಕೊಟ್ಟವನೆ. ಬರ್ರಿ ಇದನ್ನು ಡ್ರಾಪ್ ಕೊಟ್ಟರೆ ಅರ್ನಿಂಗ್ಸ್ ಎಷ್ಟಾಗುತ್ತೆ ತೋರಿಸ್ತೀನಿ. ಇದಕ್ಕೊಂದು ಟಿಪ್ಸ್ ಎಲ್ಲ ಕೊಟ್ಟವನು. ಒಂದು 100 ರೂಪಾಯಿ ಕೊಟ್ಟಿರ್ಬೇಕು ಅನ್ಸುತ್ತೆ ಇದಕ್ಕೆ. ನೋಡೋಣ ಬರ್ರಿ ಇವಾಗ ಡ್ರಾಪ್ ಮಾಡಿಬಿಟ್ಟು ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 1:54 ಗಂಟೆಗಿದೆ. 1008 ರೂಪಾಯಿ ಅರ್ನಿಂಗ್ಸ್ ಆಗಿರೋದು ಟಿಪ್ಸಲ್ಲಿ ಸೇರಿಬಿಟ್ಟು. ಇನ್ನು ಬೇಕಾಗಿರೋದು 2 ಆರ್ಡ್ರು. ಫಸ್ಟ್ ಟಾರ್ಗೆಟ್ ಮುಗಿಯೋಕ್ಕೆ ಇಲ್ಲಿ ವಸಂತ ನಗರದಲ್ಲಿ ಇದ್ದೀನಿ, ಔಟ್ ಆಫ್ ಝೋನು. ನೋಡೋಣ ಬರ್ರಿ ಇವಾಗ MBCಯಿಂದ ನಮ್ಮ ಝೋನ್ ಕಡೆ ಹೋಗೋಣಿಲ್ಲ. ವಸಂತ ನಗರದಲ್ಲಿ ಒಂದು 100 ಮೀಟ್ರ್ ಹೋದರೆ ಸಿಗುತ್ತೆ. ನೋಡೋಣ ಇವಾಗ ಇನ್ನೂ 2 ಅವರ್ ಲಾಗಿನ್ ಆಗಿರ್ಬೇಕು. ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತಾ ಸಿಗ್ತೀನಿ ಆಮೇಲೆ. ಇವಾಗ RT-ನಗರ್ ಹೋಟೆಲ್ ಎಂಪೈರ್ ಹತ್ರ ಇದ್ದೀನಿ. ವಸಂತ ನಗರದಿಂದ ಖಾಲಿನೇ ಬಂದೆ. ಇನ್ನೂ ಯಾವುದೋ ಒಂದು ಆರ್ಡ್ರ್ ಕೊಟ್ಟಿಲ್ಲ. ಅರ್ಧ ಗಂಟೆ ಆಯಿತು. ಇನ್ನೂ ಫಸ್ಟ್ ಟಾರ್ಗೆಟ್ ಅಂದರೆ ಫುಲ್ ಕಂಪ್ಲೀಟ್ ಆಗೈತೆ. ಇನ್ನು ಬೇಕಾಗಿರೋ ಸೆಕೆಂಡ್ ಟಾರ್ಗೆಟ್ 11. ಬರ್ರಿ ನೋಡೋಣ ಇಲ್ಲೇ ವೇಟ್ ಮಾಡ್ತಾನೆ ಒಂದು ಅರ್ಧ ಗಂಟೆ. ಎಲ್ಲರೂ ಕೊಡಲಿಲ್ಲ ಅಂದ್ರೆ ಮನೆಗೆ ಹೋಗೋಣ. ಇನ್ನೂ 1 ಅವರ್ ಲಾಗಿನ್ ಆಗಿರಬೇಕು. 3:45 ಗಂಟೆಗೆ ಆರ್ಡ್ರ್ ಕೊಟ್ಟರೆ ಡೈರೆಕ್ಟ್ ಸಾಯಂಕಾಲ ಸಿಗ್ತಾನೆ. ಸಾರಿ ಫ್ರೆಂಡ್ಸ್, ಇವತ್ತು ಮಂಗಳವಾರ ಟಾರ್ಗೆಟ್ ಮಾಡೋಕ್ಕಾಗಲಿಲ್ಲ. ಎದ್ದಿರೋದೇ ನೋಡಿ ಇವಾಗ ಎದ್ದುಬಿಟ್ಟು ಲಾಗಿನ್ ಆದೆ. ನೋಡಿ ಎಷ್ಟು ಗಂಟೆಗೆ ಎದ್ದಿದ್ದೀನಿ ಅಂತ. ಲಾಗಿನ್ ಇಷ್ಟು ತೋರಿಸ್ತೀನಿ.
7:46 1 ಗಂಟೆಗೆ ಇನ್ಸ್ಟಿಟ್ಯೂಟ್ ಬರಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಮತ್ತೆ ಡ್ಯೂಟಿ ಆಫ್ ಮಾಡಿಬಿಟ್ಟೆ. ಎಷ್ಟು ಗಂಟೆಗೆ ಲಾಗಿನ್ ಆಗಿದೆ ಅಂದರೆ 7:40 ಡ್ಯೂಟಿ ಆಫ್ ಮಾಡಿದೆ. ಮತ್ತೆ 41ಕ್ಕೆ ಆಫ್ ಮಾಡಿಬಿಟ್ರೆ ಅಂದರೆ ಆ ಇನ್ಸ್ಟಿಟ್ಯೂಟ್ ಬರಲ್ಲಲ್ಲ, ಪೀಕ್ ಅವರ್ಸ್ದು ಯಾವುದು ಡಿನ್ನರ್ ಪೀಕ್ ಲಾಗಿನ್ ಆಗಿರಬೇಕಿತ್ತು. ಬೆಳಗ್ಗೆಯಿಂದ ಕತ್ತೆ ಥರ ಹೊಡೆದಿದ್ದೀನಿ. 9 ಆರ್ಡ್ರ್ ಬೇಕಿತ್ತು, ಡಿನ್ನರ್ ಪೀಕ್ ಲಾಗಿನ್ ಇರಬೇಕಿತ್ತು. ಸಾರಿ, ಇವತ್ತು ಹೊಡಿಯೋಕ್ಕಾಗಿಲ್ಲ. ಏನು ಗೊತ್ತಿಲ್ಲ, ಅಲಾರಾಮು ಇಟ್ಟಿದ್ದೆ, ಎಲ್ಲ ಇಟ್ಟಿದ್ದೆ. ನಮ್ಮ ಫ್ರೆಂಡ್ಸು ಎಬ್ಬಿಸಿದ್ರಂತೆ, ಹೇಳಿಲ್ಲಂತೆ. ನಾನು ನೋಡಿದ್ರೆ ಅವ್ರು ಹೇಳಿಲ್ಲ, ಅವನು ಪೂರ್ತಿ ಕೊಂಡು ಹೋಗ್ಬಿಟ್ಟ. ಈ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ. ಸಾರಿ, ಬಾಯ್.